ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ಕೆಸಿ ವೇಣುಗೋಪಾಲ್ ಅವರು ಕರೆ ಮಾಡಿ ದೆಹಲಿಗೆ ಬನ್ನಿ ಅಂತ ಕರೆದಿದ್ದಾರೆ. ಇದರ ಬೆನ್ನಿಗೆ ಮುಖ್ಯಮಂತ್ರಿ ದೆಹಲಿ ಪ್ರಯಾಣ ನಿಗದಿಯಾಗಿದೆ. ಇವತ್ತು ಸಂಜೆ ಅವರು ದೆಹಲಿಗೆ ತೆರಳುತ್ತಾರೆ. ನಾಳೆ ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗೋದಕ್ಕಿದ್ದಾರೆ. ಮುಖ್ಯಮಂತ್ರಿಗಳ ದೆಹಲಿ ಭೇಟಿ ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯಸಭಾ ಚುನಾವಣೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಕ್ಯಾಬಿನೆಟ್ ರೀಶಫಲ್ಗೆ ಒಪ್ಪಿಗೆಯನ್ನು ಪಡೆಯಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಯೋಚನೆ ಇರೋದು. ಅವರ ಬೆಂಬಲಿಗರ ಯೋಚನೆಯೂ ಕೂಡ ಅದೇನೆ. ನಿನ್ನೆ ಕೆಸಿ ವೇಣುಗೋಪಾಲ್ ಅವರಿಂದ ಕರೆ ಬರುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೆಹಲಿಗೆ ಬನ್ನಿ ಎನ್ನುವಂತ ಸೂಚನೆಯನ್ನು ಕೊಡಲಾಗುತ್ತೆ. ನಾಳೆ ಇವತ್ತು ಸಂಜೆ ವಿಶೇಷ ವಿಮಾನದ ಮೂಲಕ ದೆಹಲಿ ತಲುಪ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವತ್ತು ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಿ ನಾಳೆ ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗೋದಕ್ಕಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆಗೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಡ್ತು ಅಂತಂದ್ರೆ ಸಿದ್ದರಾಮಯ್ಯ ಈ ರಾಜಕೀಯದ ಆಟದಲ್ಲಿ ಗೆದ್ರು ಅಂತ ಲೆಕ್ಕ. ಅದಕ್ಕೇನಾದ್ರೂ ಅವಕಾಶ ಸಿಗತ್ತಾ, ಅನುಮತಿ ಸಿಗತ್ತಾ, ಈ ಎಲ್ಲ ಪ್ರಶ್ನೆಗಳಿದಾವೆ. ಒಂದು ವೇಳೆ ಹೈಕಮಾಂಡ್ ಕ್ಯಾಬಿನೆಟ್ ರೀಶಫಲ್ಗೆ ಅನುಮತಿ ಕೊಟ್ರೆ ಮತ್ತೊಂದು ಸುತ್ತಿನ ಸವಾಲು ಸೃಷ್ಟಿಯಾಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ಸಚಿವರಾಗಬೇಕು ಅಂತ ಬಯಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಬಂದಿದೆ ದೆಹಲಿಗೆ ಬನ್ನಿ ಅಂತ. ಡಿ.ಕೆ. ಶಿವಕುಮಾರ್ಗೆ ಬಂದಿಲ್ಲ. ಆದ್ರೂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗೋ ಸಾಧ್ಯತೆಗಳಿದಾವೆ. ಪವರ್ ಗೇಮ್ ಇದು ಅನ್ನುವಂತ ಪ್ರಶ್ನೆ. ಯಾಕೆ ಅಂತಂದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತು ಅಂತಂದ್ರೆ ಸಿದ್ದರಾಮಯ್ಯ ಗೆದ್ರು, ಡಿ.ಕೆ. ಶಿವಕುಮಾರ್ ಸೋತ್ರು ಅಂತಾಗತ್ತೆ. ಕ್ಯಾಬಿನೆಟ್ ರೀಶಫಲ್ಗೆ ಅನುಮತಿ ಸಿಕ್ತು ಅಂತಂದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ. ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶ ಕೊಟ್ಟಂಗೆ. ಇದು ಡಿ.ಕೆ. ಶಿವಕುಮಾರ್ ಅವರ ಆತಂಕಕ್ಕೆ ಕಾರಣ ಆಗಿದೆ, ಅವರ ಬೆಂಬಲಿಗರ ಆತಂಕಕ್ಕೆ ಕಾರಣ ಆಗಿದೆ. ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಗೆ ಹೊರಡುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೊರಡಬಹುದು ಅನ್ನುವಂಥ ಮಾಹಿತಿ. ಕ್ಯಾಬಿನೆಟ್ ರೀಶಫಲ್ ಆಗತ್ತಾ, ನಾಯಕತ್ವ ಬದಲಾವಣೆಯಾಗತ್ತಾ ಅಂತ ಕಳೆದ ಹಲವು ದಿನಗಳಿಂದ ಚರ್ಚೆ ನಡೀತಾನೆ ಇದೆ. ಶಾಸಕರು ಹೇಳ್ತಾ ಇದ್ದಾರೆ 3 ವರ್ಷ ಆಯಿತು, ಈ ಹಂತದಲ್ಲಿ ಸಂಪುಟ ಪುನರ್ರಚನೆಯ ಅಗತ್ಯ ಇದೆ. ಅವರೇ ಸಚಿವರಾಗಿ ಕಂಟಿನ್ಯೂ ಆದರೆ ಮುಂದಿನ ಎಲೆಕ್ಷನ್ ಎದುರಿಸೋದಕ್ಕೆ ಕಷ್ಟ ಆಗತ್ತೆ. ಹೊಸಬರಿಗೆ ಅವಕಾಶ ಸಿಗಬೇಕು. ಜಾತಿ, ಪ್ರದೇಶ, ಹಿರಿತನ ಇದೆಲ್ಲದರ ಆಧಾರದ ಮೇಲೆ ಹೊಸಬರಿಗೆ ಅವಕಾಶ ಸಿಗಬೇಕು ಅಂತ ಶಾಸಕರು ಬಯಸ್ತಾ ಇದ್ದಾರೆ. ಸರ್ ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ಹೌದೌದು, ಡೆಲ್ಲಿಗೆ ಸಾಯಂಕಾಲ ಯಾರು 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 ಸರ್ ಡೆಲ್ಲಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ದಿಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ ಹೌದು ರೀ, ಇವತ್ತು ಸಂಜೆ ಹೋಗ್ತಾ ಇದ್ದೀನಿ, ನಾನು ಸಾಯಂಕಾಲ ಹೋಗ್ತಾ ಇದ್ದೀನಿ ಅಂತ. ಟಿಕೆಟು ಬುಕ್ ಆಗಿದೆ, ಅಂದ್ರೆ ವಿಶೇಷ ವಿಮಾನ ಬುಕ್ ಆಗಿದೆ. HAL ವಿಮಾನ ನಿಲ್ದಾಣದಿಂದ ಸಂಜೆ ಹೊರಡ್ತಾರೆ, ರಾತ್ರಿ ತಲುಪ್ತಾರೆ. ರಾತ್ರಿ ದೆಹಲಿಯಲ್ಲೇ ವಾಸ್ತವ್ಯ. ನಾಳೆ ಬೆಳಗ್ಗೆ ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿಯಾಗೋದಕ್ಕಿದ್ದಾರೆ, ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಭೇಟಿಯಾಗೋದಕ್ಕಿದ್ದಾರೆ. ಸಾಕಷ್ಟು ಊಹಾಪೋಹಗಳು ಈಗ ಸೃಷ್ಟಿಯಾಗ್ತಾ ಇದೆ. ಕೆಲವರು ಹೇಳ್ತಾರೆ, ರಾಜಕೀಯ ಮೂಲಗಳ ಪ್ರಕಾರ ರಾಜ್ಯಸಭೆಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಡಿಸೈಡ್ ಆಗತ್ತೆ ನಾಳೆ ಅಂತ. ಯಾರನ್ನ? ಮಲ್ಲಿಕಾರ್ಜುನ್ ಖರ್ಗೆ ಒಬ್ರು ಅಂತಾದ್ರೆ ಮತ್ತಿಬ್ಬರು ಯಾರು? ಒಟ್ಟು 3ರನ್ನ ಆಯ್ಕೆ ಮಾಡಿ ಕಳಿಸೋದಕ್ಕೆ ಅವಕಾಶ ಇದೆ ಕಾಂಗ್ರೆಸ್ಸಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಕಂಟಿನ್ಯೂ ಆಗ್ತಾರೆ, ಒಂದಾಯ್ತು. ಮತ್ತಿಬ್ಬರು ಯಾರು? ಹೈಕಮಾಂಡ್ನ ಕ್ಯಾಂಡಿಡೇಟ್ ಯಾರಾದರೂ ಇದ್ದಾರಾ? ಕರ್ನಾಟಕದವರು ಅಲ್ಲದೆ ಹೊರಗಿನವರನ್ನ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸುವಂತ ಸಾಧ್ಯತೆಗಳಿದಾವೆ. ಸೊ ಆ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯಾಗಬಹುದು. ವಿಧಾನ ಪರಿಷತ್ನ
ನಾಮನಿರ್ದೇಶನ ಸದಸ್ಯರ ಅವಧಿ ಮುಕ್ತಾಯ ಆಗ್ತಾ ಇದೆ. ಹೊಸದಾಗಿ ಯಾರನ್ನ ಆಯ್ಕೆ ಮಾಡಬೇಕು? ಕಳೆದ ಬಾರಿ ವಿಧಾನ ಪರಿಷತ್ನ ಆಯ್ಕೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಅಭಿಪ್ರಾಯಕ್ಕೆ ಬೆಲೆ ಸಿಕ್ಕಿರಲಿಲ್ಲ. ಬದಲಾಗಿ ಮತ್ತೊಂದು ಗುಂಪಿನ ಕೈ ಮೇಲಾಗಿತ್ತು ವಿಧಾನ ಪರಿಷತ್ನ ಆಯ್ಕೆಯ ಸಂದರ್ಭದಲ್ಲಿ. ಸೊ ಈಗ ಏನೇನು ಚರ್ಚೆ ಆಗುತ್ತೆ ಅಂತ ಪ್ರಶ್ನೆ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.